ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೋರು ಹೇಗಿದ್ದೀರಾ ಅಂತ ಹೇಳ್ತಾ, ಸೊ ರಿಪೋರ್ಟ್ ಕಾರ್ಡ್ ನಂಬರ್ 4 ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಮಾತಾಡ್ತಾ ಇರೋದು ಕರಿಬಸಯ್ಯ ಅವರ ಬಗ್ಗೆ, ಅವರ ವಿರುದ್ಧ ಅಂತ ಹೇಳೋಕ್ಕೆ ಹೋದೆ. ಸೊ ಕರಿಬಸಯ್ಯ, ಸೊ ಮಾತಿನ ಮಲ್ಲ ಅಂತಲೇ ಹೇಳ್ಬೋದು. ಈತನ ಒಂದು ದೇಹ ನೋಡಿದಾಗ ಫಸ್ಟ್ ಡೇ ಕಿಚ್ಚ ಸುದೀಪ್ ಅವ್ರ ಜೊತೆ ಮಾತಾಡಿದ ಸ್ಟೈಲನ್ನೆಲ್ಲ ನಾನು ನೋಡಿದಾಗ ಏನೋ ಒಂದು ಅಂದ್ಕೊಂಡೆ. ಬಟ್ ಏನು ಗೊತ್ತಾ, ಇವರು ಬಿಗ್ ಬಾಸ್ಗೆ ಫಿಟ್ ಅಲ್ಲ, ಇವರು ರಾಜಕೀಯಕ್ಕೆ ಫಿಟ್ಟು ನನ್ನ ಲೆಕ್ಕದಲ್ಲಿ. ಯಾಕಂದರೆ ಬಿಗ್ ಬಾಸಲ್ಲಿ ಇವರು ಬಂದು ಮಾತಾಡಿದ್ದಕ್ಕಿಂತಲೂ ಜಾಸ್ತಿ ಇವರು ಏನಂದರೆ ಟ್ರೋಲ್ ಆಗಿದ್ದೇ ಜಾಸ್ತಿ. ಸೊ ತುಂಬ ಜನರು ಇವ್ರ ಹತ್ರ ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಆನೆ ಬಂದೊಂದು ಆನೆ ಅಂತ ಹೇಳಿ ಒಳಗಡೆ ಹೋದವರು ಇವರು. ಆನೆ ಬಿಡಿ, ಇಲ್ಲಿನೂ ಆಗೋಕ್ಕಾಗಿಲ್ಲ. ಸೊ ಆರ್ ಜೆ ಅಮಿತಿಗೆ ಕಂಪೇರ್ ಮಾಡಿದಾಗ ಇವರಿಂದ ಆರ್ ಜೆ ಅಮಿತ್ ಎಲ್ಲೋ ಸೈಲೆಂಟ್ ಆದರು, ಇವ್ರಿಗೋಸ್ಕರ ಸೈಲೆಂಟ್ ಆದರೂ ಗೊತ್ತಿಲ್ಲ. ಆರ್ ಜೆ ಅಮಿತ್ ಸೈಲೆಂಟ್ ಆಗಿದ್ದಂತ ಸತ್ಯ. ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಅಂದ ಕೂಡಲೇ ಒಂದು 2-3 ವಾರ ನೀವು ಜಗಳ ಮಾಡಿದರೆ ಅಥವಾ ಏನಾದರೂ ಒಂದು ಮಾಡಿ ಅಂದರೆ ಜನಕ್ಕೆ ಕಂಡ್ರೆ ಮಾತ್ರ ನೀವು ಎಲ್ಲಾದರೂ ಉಳಿತೀರಾ ಅನ್ನೋ ಒಂದು ಕ್ವಶನ್ ಇದೆ ನನಗೆ. ಮೇ ಬಿ ಹಾಗಿರ್ಬೋದು. ಯಾಕಂದರೆ ಆರ್ ಜೆ ಅಮಿತ್ ಮತ್ತು ನಮ್ಮ ಕರಿಬಸಯ್ಯ ಅವರಿಗೆ ಕಂಪೇರ್ ಮಾಡಿದಾಗ ಕರಿಬಸಯ್ಯ ಅವರು ಏನಾದರೂ ಒಂದು ಮಾತಾಡ್ಕೊಂಡು ಅಲ್ಲಿ ಕಾಣ್ತಾ ಇದ್ದರು. ಬಟ್ ಆರ್ ಜೆ ಅಮಿತ್ ಅವರು ಅದನ್ನು ಮಾಡ್ತಾ ಇರಲಿಲ್ಲ. ಸೊ ನನ್ನ ಪ್ರಕಾರ ಕರಿಬಸಯ್ಯ ಅವರಿಗೆ ನನ್ನ ಲೆಕ್ಕದಲ್ಲಿ ಒಂದು 3-4 ಮಾರ್ಕ್ ಕೊಡ್ತೇನೆ 10ರಲ್ಲಿ. ಸೊ ನಿಮ್ಮ ಪ್ರಕಾರ ಎಷ್ಟು ಕೊಡ್ತೀರಾ? ಸೊ ಎಪಿಸೋಡ್ಗಳನ್ನು ಇವಾಗ ನನ್ನ ಒಂದು ಕ್ವಶನ್ ಇದೆ ನಿಮಗೆ. ಎಪಿಸೋಡ್ಗಳನ್ನು ನೀವು ನೋಡೋದಾದರೆ ಯಾರನ್ನು ನೀವು ಪದೇ ಪದೇ ನೋಡೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಉಳಿದಂತೆ ಕರಿಬಸಯ್ಯ ಅವರ ನನಗೂ ಏನೂ ನೆನಪು ಬರ್ತಾ ಇಲ್ಲ. ಅವರು ಒಂದು ಡಂಬಲ್ಸ್ ಎತ್ಕೊಂಡು ಜಿಮ್ ಮಾಡ್ತಿದ್ರು ಬಿಟ್ಟರೆ ಎಲ್ಲೋ ಒಂದು ಕಡೆ ಅವ್ರು ಕಳೆದೋದ್ರು ಅಂತ ನನ್ನ ಒಂದು ಅನಿಸಿಕೆ. ಸೊ ಸ್ವಲ್ಪ ಅವರು ಕಾಣಬೇಕಿತ್ತು. ಹಾಗೂ ಆರ್ ಜೆ ಅಮಿತ್ ಅವರು ಕೂಡ ಎಲ್ಲೋ ಒಂದು ಕಡೆ ಮಿಸ್ ಹೊಡೆದ್ರು ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡಬೇಕು. ಉಳಿದಂತೆ ಅವರ ಒಂದು ಇವಾಗ ಹೊರಗಡೆ ಬಂದ ಮೇಲೂ ಡಾಗ್ ಸತೀಶ್ ಅವ್ರ ಜೊತೆ ತುಂಬ ಟ್ರೋಲ್ ಆಗ್ತಾ ಇದ್ದಾರೆ, ತುಂಬ ಮಾತಾಡ್ತಾ ಇದ್ದಾರೆ. ಅದನ್ನೇ ನಾನು ಅಂದ್ಕೊಳ್ಳೋದು ಏನೋ ಗೊತ್ತಾ, ಹೊರಗಡೆ ಬಂದ ಮೇಲೆ ಈ ಡಾಗ್ ಸತೀಶ್ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಕೆಲವೊಬ್ಬರು ತುಂಬ ಫೇಮಸ್ ಆಗೋ ಟ್ರೈ ಮಾಡ್ತಾರೆ. ಬಟ್ ಒಳಗಡೆ ಇದ್ದಾಗ ಸೈಲೆಂಟ್ ಆಗಿದ್ರು ಅಂತ ನನ್ನ ಒಂದು ಅನಿಸಿಕೆ. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನೆಕ್ಸ್ಟ್ ನಾನು ಮೇ ಬಿ ಡಾಗ್ ಸತೀಶ್ ಅವರ ವೀಡಿಯೋ ಮಾಡ್ತೇನೆ, ಅವರ ಒಂದು ರಿಪೋರ್ಟ್ ಕಾರ್ಡ್ ವೀಡಿಯೋ ಮಾಡ್ತೇನೆ. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.